ಶ್ರೀಯುತ ಕೃಷ್ಣಕುಮಾರ್ ದಂಪತಿಗಳು ಆಗಮಿಸಿ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. हरि ओम. हरि ओम. हरि ओम. श्री गुरुदेवं चिन्मयानन्दं श्री गुरु प्रणमाम्यहं गुरुदेवम्. श्री गुरुदेवं चिन्मयानन्दं श्री गुरु प्रणमाम्यहं गुरुदेवम्. धर्मोद्धारकं गीताप्रचारकं धर्मोद्धारकं गीताप्रचारकं आनन्दरूपम् आत्मस्वरूपम् श्री गुरुदेवं चिन्मयानन्दं श्री गुरु प्रणमाम्यहं गुरुदेवम्. तामसहारकम् उत्साहवर्धकम् तामसहारकम् उत्साहवर्धकम् तपोवनशिष्यं तत्त्वस्वरूपम् श्री गुरुदेवं चिन्मयानन्दं श्री गुरु प्रणमाम्यहं गुरुदेवम्. प्रेमहृदयिनं
परमविरागिणम् सन्न्यासिनं गुरुं शिरसा नमाम्यहम्। श्रीगुरुदेवं चिन्मयानन्दं श्रीगुरो प्रणमाम्यहं गुरुदेवम्। प्रणमाम्यहं गुरुदेवम्। सद्गुरुनाथ महाराज की। ಎಲ್ಲರೂ ತಿಂಡಿ ತಿಂದಾಗಿದೆ. ಜೋರಾಗಿ ಭಜನೆ ಹೇಳಬಹುದು. ಸರಿ. ಹರಿಮಣ ತುಮಿ ಗೋವಿಂದ ಮಣ, ತುಮಿ ಗೋಪಾಲ ಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಹರಿಮಣ ತುಮಿ ಗೋವಿಂದ ಮಣ, ತುಮಿ ಗೋಪಾಲ ಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ರಾಮಮಣ ರಾಜ ರಾಮಮಣ, ಸೀತಾರಾಮಮಣ ಆತ್ಮರಾಮಮಣ. ರಾಮಮಣ ರಾಜ ರಾಮಮಣ, ಸೀತಾರಾಮಮಣ ಆತ್ಮರಾಮಮಣ. ಹರಿಮಣ ತುಮಿ ಗೋವಿಂದ ಮಣ, ತುಮಿ ಗೋಪಾಲ ಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಶ್ಯಾಮಮಣ ರಾಧೆ ಶ್ಯಾಮಮಣ, ಘನ ಶ್ಯಾಮಮಣ ಮೇಘ ಶ್ಯಾಮಮಣ. ಶ್ಯಾಮಮಣ ರಾಧೆ ಶ್ಯಾಮಮಣ, ಘನ ಶ್ಯಾಮಮಣ ಮೇಘ ಶ್ಯಾಮಮಣ. ಹರಿಮಣ ತುಮಿ ಗೋವಿಂದ ಮಣ, ತುಮಿ ಗೋಪಾಲ ಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಹರಿನಾರಾಯಣ.
सद्गुरुनाथ महाराज की। ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದೋ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದೋ. ಕಲಕದದ್ದೆ ಕೊಂಚ ಬಿಟ್ಟಿದ್ದೊಡದೆ ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ. ಬೆಳಿಗ್ಗೆ ಏಳುವಾಗ ಪ್ರಶಾಂತವಾಗಿರುತ್ತೆ ಮನಸ್ಸು. ಆ ಮನಸ್ಸು ಪ್ರಶಾಂತವಾದ ಕೊಳಕ್ಕೆ ಒಂದು ಕಲ್ಲು ಬಿಸಾಕಿದರೆ ತರಂಗಗಳು ಅಲೆಗಳು ಏಳುವ ಹಾಗೆ ಸಣ್ಣ ಘಟನೆ, ಏನೋ ಒಂದು ಸಣ್ಣ ವಿಷಯ ನಾವು ಬಯಸಿದ್ದು ಆಗಲಿಲ್ಲ, ನಾವು ಲೆಕ್ಕ ಹಾಕಿದಾಗೆ ಕೆಲಸ ಆಗಲಿಲ್ಲ, ತಳದ ಕಸ ತೇಲುತ್ತ ಬಗ್ಗಡವದಹುದೋ, ಮನಸ್ಸೆಲ್ಲ ಹಾಳಾಗ್ತದೆ. ಮತ್ತೆ ಅದು ಸರಿಯಾಗಬೇಕಾದ್ರೆ ಕೆಲವರಿಗೆ ತಿಂಗಳು, ಕೆಲವರಿಗೆ ವರ್ಷ, ಇನ್ನು ಕೆಲವರಿಗೆ ಅದು ಬಿಡಲಿಕ್ಕೆ ಗೊತ್ತಿಲ್ಲ. ಇದು ನಾವು ಮನಸ್ಸನ್ನಿಟ್ಟುಕೊಳ್ಳುವ ರೀತಿ. ಭಗವಂತ ಪ್ರತಿಯೊಬ್ಬರಿಗೂ ಕೊಟ್ಟಿರೋದು ಒಂದು ಮನಸ್ಸು. ಎರಡಿದೆಯಾ? ಒಂದೇ ಮನಸ್ಸು. ಹಬ್ಬಬ್ಬ, ಒಂದು ಮನಸ್ಸಲ್ಲಿ ಇರುವ ಕಸ, ಧೂಳು, ಕಲ್ಮಶ, ಪಾಪ, ಕೊಳಕು, ಹೊಲಸು, ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತ್ತಿಹವೋ, ನೆಲೆಯಲ್ಲಿ ನಿದ್ದೆಗೆಲೋ. ಭಗವಂತ ಕೊಟ್ಟದ್ದು ಒಂದು ಮನಸ್ಸು. ಆ ಒಂದು ಮನಸ್ಸನ್ನು ಭಗವಂತ ಕೊಟ್ಟು ಹೇಳಿದ್ದೇನು? ಶ್ರೇಯಃ ಪರಂ ಅವಾಪ್ಸ್ಯತ, ಸಂತೋಷವಾಗಿ ಬದುಕಿ. ನಮ್ಮ ಕತೆ ಆ ಮನಸ್ಸನ್ನುವ ಜಾಗದಲ್ಲಿ ಗಿಳಿ, ಗೂಗೆ, ಕಾಗೆ, ಹದ್ದು, ನವಿಲು, ಕೋತಿ, ಹುಲಿ, ಸಿಂಹ, ಕರಡಿ, ಒಂದು ಎರಡು ಕಿರಿಚಿ ಕೂಗುತ್ತಿಹವು. ಮನಸ್ಸನ್ನು ನೋಡಿಕೊಂಡವರು ಬಹಳ ಕಡಿಮೆ ಜನ. ಆ ಒಳಗೆ ಎಷ್ಟು ಹೊಲಸಿದೆ ಅನ್ನುವಂಥದ್ದೇನುಂಟು ನೋಡಿಕೊಂಡ್ರೆ ತಾನೇ ಗೊತ್ತಾಗೋದು. ನೆಲೆಯಲ್ಲಿ ನಿದ್ದೆಗೆಲು, ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ ಅಂತನ್ನುವಾಗ ಗೊತ್ತಾಗೋದು ಮನಸ್ಸು ಹೊಲಸಾಗಿದೆ.
ಬಟ್ಟೆ ಆದರೆ ಏನು ಮಾಡ್ತಿದ್ದೆವು, ಯಾರಿಗಾರು ಕೊಡ್ತಿದ್ದೆವು, ಒಗೆದು ಹಾಕು ಅಂತೇಳಿ. ಸ್ನಾನಕ್ಕೂ ಕೂಡ ಬೇರೆಯವರ ಸಹಾಯ ತಗೊಳ್ಬೋದು. ಏನು, ಆನೆಗೆ ಸ್ನಾನ ಮಾಡಿಸ್ತಾರಲ್ಲ, ನದಿ ಹತ್ತಿರ ಕರ್ಕೊಂಡೋಗಿ ಆನೆಗೂ ಸ್ನಾನ ಮಾಡಿಸ್ತಾರೆ. ಆನೆ ಮೇಲೆ ಕೂತೆ ಉಜ್ಜುತ್ತಾನೆ. ಮನಸ್ಸು ಕೂಡ ಅಂಥದ್ದೇ ಏನಾದರೂ ಆಗಿದ್ದಿದ್ರೆ ಯಾರಿಗಾರು ಕೊಡ್ಬೋದಿತ್ತು, ನಾವು ಡ್ರೈ ಕ್ಲೀನಿಂಗ್ ಮಾಡಿಕೊಡು ಅಲ್ವಾ. ಅದು ಹೊಲಸಾಗಿದೆ ಅಂತ ಗೊತ್ತಾದರೆ ತಾನೇ ಕ್ಲೀನಿಂಗ್. ಆ ಹೊಲಸನ್ನುವಂಥದ್ದೇ ನನ್ನ ಜೀವ ತೆಗೆಯುವುದು. ಮನಸ್ಸಿನ ಕಶ್ಮಲ ಅನ್ನುವಂಥದ್ದೇ ಅದಕ್ಕನ್ನೋದು ಪಾಪ. ಅದೇ ನಮ್ಮ ಶತ್ರು. ಹೊರಗಿಂದ ಯಾರೋ ಬಂದು ಕೊಟ್ಟದ್ದು ನಾನೇ ಮಾಡಿಕೊಳ್ಳು ಸ್ವಾಮಿ. ಮಲವಿರದ ಮೈಯಿರದು, ಕೊಳೆ ಇರದ ಮನವಿರದು, ಗಳಿಗೆ ಗಳಿಗೆಯ ಬೆವರು ಬಾಳ್ವಿಕೆಯ ಕುರುಹು. ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು. ಯಾರಾದರೂ ಎದ್ದು ನಿಂತಿರಲಿ, ಏನು ಸ್ವಾಮೀಜಿ ನನ್ನ ಮನಸ್ಸಲ್ಲಿ ಏನು ಕೊಳಕಿಲ್ಲ ಯಾರಾದರೂ ಅಂದರೆ ಲೂಸು, ತಲೆ ಸರಿ ಇಲ್ಲ ಅಂತ ಅರ್ಥ ಅವನಿಗೆ. ನೀವು ಹೇಳಿ, ಮಲವಿರದ ಮೈಯಿರದು, ಕೊಳೆಯಿರದ ಮನವಿರದು. ಗಳಿಗೆ ಗಳಿಗೆಗೂ ಚಿಂತೆ, ನೋವು, ಮನಸ್ಸಲ್ಲಿ ಏನೋ ಅದೇನೋ ಕೊಳಕು ಜೀವ ತಿಂತಾ ಇದೆ ಸ್ವಾಮಿ. ಅದರ ಅರ್ಥ ಏನು, ನಾವು ಬದುಕ್ತಾ ಇದ್ದೇವೆ. ಬಾಳ್ವಿಕೆಯ ಕುರುಹು, ಯು ಆರ್ ಅಲೈವ್. ಸ್ವಾಮೀಜಿ ನಾನು ಜೀವಂತ ಇದ್ದೇನೆ ಅನ್ನೋದಕ್ಕೆ ಏನು ಕುರುಹು, ಅಳ್ತಾ ಇರಬೇಕು. ನಮ್ಮ ಮನಸ್ಸಿನ ನೋವು, ಚಿಂತೆ ಮುಖದಲ್ಲೇ ಕಾಣ್ತಾ ಇದ್ದರೆ ಯು ಆರ್ ಅಲೈವ್, ನಾವು ಜೀವಂತ ಬದುಕಿದ್ದೇವೆ ಅಂತ ಅರ್ಥ. ನಮ್ಮ ಹಿರಿಯರು ನಮ್ಮ ಹಿರಿಯರು ಈ ಜಗತ್ತಲ್ಲಿ ಬದುಕಲಿಲ್ವ? ಬದುಕಿದ್ರು. ಸ್ವಾಮೀಜಿ ಅವ್ರಿಗೆ ಚಿಂತೆ ಸಂತೆ ಇರಲಿಲ್ವ? ಇತ್ತು. ನಗ್ನಗ್ತಾ ಇದ್ರಲ್ಲ ಸ್ವಾಮಿ. ಅದು ಕೇಳು. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದಲಂಕಾರ, ಮನಸ್ಸಿನುದ್ಧಾರ. ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ. ವಿಷ್ಣು ಸಹಸ್ರನಾಮ ಹೇಳು, ಲಲಿತಾ ಸಹಸ್ರನಾಮ ಹೇಳು, ಶಿವಸಹಸ್ರನಾಮ ಹೇಳು. ಯಾರಿಗೆ? ಶಿವನಿಗೇನಾಗಿದೆಯಾ? ಯಾರಿಗಾಗಿ? ಆದದ್ದು ಯಾರಿಗೆ ರೀ? ಭೂತ ಹಿಡಿದದ್ದು ಯಾರಿಗೆ? ನನಗೆ. ಸ್ವಾಮೀಜಿ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಅದನ್ನು ಹೇಳು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ಜಂತುಃ. ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮಃ. ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಮಾಡುವಂತ ಯಾಕೆ ಹೇಳಿರೋದು? ನೀವು ಚರ್ಚಿಗೆ ಹೋಗಿ ಜಪಮಾಲೆ ಉಂಟು, ಮಸೀದಿಗೆ ಹೋಗಿ ಜಪಮಾಲೆ ಉಂಟು. ನಮ್ಮಲ್ಲಿ ತರಾವರಿ ಎಂತೆಂಥ ಜಪಮಾಲೆಗಳು ಬೇಕು ಸ್ವಾಮಿ. ಅಲ್ಲ, ನಾನು ಜಪ ಮಾಡ್ತೇನೆ ಅಂತ ಬಾಕಿ ಅವ್ರಿಗೆ ಗೊತ್ತಾಗಬೇಕಲ್ಲ. ಕತ್ತಿಗೆ ಹಾಕೊಳ್ಳೋದು, ಅದಕ್ಕೆ ಬೆಳ್ಳಿ ಹಾಕೋದು, ಅದಕ್ಕೆ ಬಂಗಾರ ಮುಚ್ಚೋದು, ಕತ್ತೆ ಜಾತಿಗಳು ಸ್ವಾಮಿ ನಾವು. ಯಾಕೆ? ಅಲ್ಲ, ಬಾಕಿಯವ್ರಿಗೆ ಗೊತ್ತಾಗಬೇಕಲ್ಲ ನಾನು ಜಪ ಮಾಡ್ತೇನೆ ಅಂತೇಳಿ. ನೀನು ಬಾಕಿಯವರಿಗೆ ಗೊತ್ತಾಗುವ ಹಾಗೆ ಮಾಡಬೇಕು ಅಂತ ಏನಿಲ್ಲ. ನಿನ್ನ ಮನಸ್ಸಿನ ಶುದ್ಧಿಗಾಗಿ ಜಪ ಮಾಡು.
ಯಸ್ಯ ಸ್ಮರಣ ಮಾತ್ರೇಣ, ಆ ಪರಮಾತ್ಮನ ನಾಮ, ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಕೋಟಿ ಜನ್ಮ ಕೃತಂ. ಹಿರಿಯರಿಗೆ ಗೊತ್ತಿತ್ತು, ನಮ್ಮ ಋಷಿಗಳಿಗೆ ಗೊತ್ತಿತ್ತು. ಏನು ಹೇಳಿ ಹಾಳು ಮಾಡ್ಕೊಳ್ತಾನಿವ, ಬೆಳಿಗ್ಗೆ ಎದ್ದಾಗಲೇ ಇವ ಮನಸ್ಸನ್ನು ಹಾಳು ಮಾಡಿಕೊಳ್ತಾನೆ. ಮನಸ್ಸನ್ನು ಹಾಳು ಮಾಡಿಕೊಂಡ ಮೇಲೆ ಸರ್ ನಮ್ಮ ಜೀವನವೇ ಅವಸ್ಥೆ. ಮನಸ್ಸನ್ನುವಂಥದ್ದೇ ನಾವಿರುವ ಜಾಗ. ಅದನ್ನು ಹೊಲಸು ಮಾಡಿಕೊಂಡ್ರೆ ಎಲ್ಲಿ ಸರ್ ನಮಗೆ ಶಾಂತಿ? ಶಾಂತಿ ಕೊಡೋನು ಯಾರು? ಅಂತಾನೋ ಮಿಂತಾನೋ ಮೆಂತು ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು. ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವ ಅಂತಃಕರಣವನು ತಿದ್ದುತ್ತಿರು, ಸ್ವಾಂತಮಂ ತಿದ್ದುತ್ತಿರು. ಅಂತಃಕರಣ ಅನ್ನುವಂಥದ್ದನ್ನು ಪ್ರಶಾಂತವಾಗಿಟ್ಟುಕೊಳ್ಳುವಂಥದ್ದೇ ನಮ್ಮ ಸಾಧನೆ ಅಷ್ಟೇ. ಆ ಸಾಧನೆ ಅನ್ನುವಂಥದ್ದೇನುಂಟು, ನೀವು ಆಲೋಚನೆ ಮಾಡಿ. 2 ವರ್ಷದ ಮಗು, 3 ವರ್ಷದ ಮಗು ದೇವಸ್ಥಾನಕ್ಕೆ ಹೋಗ್ತದ, ಪೂಜೆ ಮಾಡ್ತದ, ಜಪ ಮಾಡ್ತದ. ಯಾಕೆ? ಅದರ ಮನಸ್ಸು ಇನ್ನೂ ಕೊಳಕಾಗಿಲ್ಲ ಸ್ವಾಮಿ. ಕೊಳಕಾದರೆ ತಾನೇ ಬಟ್ಟೆಯನ್ನು ಒಗೆಯೋದು. ಹೊಸ ಬಟ್ಟೆಯನ್ನು ಯಾರಾದರೂ ವಾಷಿಂಗ್ ಕೊಡ್ತಾರ? ಕೊಳಕಾಗ್ತದೆ ಸ್ವಾಮಿ. ಬಳಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೆಣಕೆ ಮಣಕೆಗಳಿಗವು ಜಗ್ಗವೊಂದಿನಿಸುಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ. ಹೊರ ಪ್ರಪಂಚದ ಜೀವನದಲ್ಲಿ 18-20 ಆದ ಮೇಲೆ ಸಣ್ಣ ವಯಸ್ಸಲ್ಲಿ ಮನಸ್ಸಿನ್ನೂ ಬೆಳೆದಿಲ್ಲ ಸ್ವಾಮಿ. 1-2 ವರ್ಷದ ಮಗು ಏನಾದ್ರು ತುಂಟತನ ಮಾಡಿದರೆ ಅಮ್ಮ ಒಂದು ಕೊಡ್ತಾರೆ. ಅಮ್ಮ ಒಂದು ಬಾರಿಸುವಾಗಲ್ಲ, ಸ್ವಲ್ಪ ಹೊತ್ತು ಅಳುತ್ತದೆ, ಆಮೇಲೆ ಮರೀತದೆ, ಅಮ್ಮನನ್ನೇ ಅಪ್ಪಿ ಹಿಡಿತದೆ. ಅದು ಮರ್ತು ಬಿಡ್ತು, ಕೊಳಕನ್ನು ಇಟ್ಕೊಳ್ಳೋದಿಲ್ಲ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ. 18, 20, 30 ಆಯಿತು. ಸಣ್ಣ ಮಗುವಾಗಿರುವಾಗ ಅವನ ಮುಖ ನೋಡಬೇಕಿತ್ತು, ಎಷ್ಟು ಸಂತೋಷವಾಗಿದ್ದ. ಆ ಮಗುವನ್ನು ನೋಡಿದರೆ ಸಾಕು ಎಲ್ಲರೂ ಮುದ್ದಾಡ್ತಿದ್ರು, ಎತ್ಕೊಳ್ತಿದ್ರು, ಆ ಮಗುವನ್ನೇ ಮುತ್ತು ಹಾಕ್ತಿದ್ರು. 18, 20 ಆಗುವಾಗ ಅವನ ಹತ್ರ ಯಾರು ಹೋಗಲ್ಲ. 50, 60 ಆಗುವಾಗ ಕೆಟ್ಟ ವಾಸನೆ ಬರ್ತದೆ. ಯಾರಿಗೆ? ಅವನಿಗೆ, ಬಾಕಿಯವರಿಗೆಲ್ಲ. ಎಲ್ಲಿ ಸ್ವಾಮಿ? ಮನಸ್ಸಲ್ಲೇ, ನಮ್ಮ ಮನಸ್ಸಲ್ಲೇ ಸ್ವಾಮಿ. ಆದ್ದರಿಂದ ದೇವಸ್ಥಾನ, ಪೂಜೆ ಮಂದಿರ, ಜಪ ಮಾಡುವ ಜಾಗ, ಜಪಮಾಲೆ, ಅರ್ಚನೆ, ಜಪ, ಭಜನೆ ಎಲ್ಲವೂ ಕೂಡ ಮನುಷ್ಯನಿಗೆ ಮಾತ್ರ. ಯಾಕೆ? ಮನಸ್ಸನ್ನು ಹಾಳು ಮಾಡಿಕೊಳ್ಳುವುದು ಮನುಷ್ಯ ಮಾತ್ರ. ಮನಸ್ಸನ್ನು ಹಾಳು ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ತಾನು ಮನಸ್ಸನ್ನು ಹಾಳು ಮಾಡಿಕೊಂಡು ಹೊಲಸನ್ನು ಒಳಗಿಟ್ಕೊಂಡು ಅಲ್ಲಿ ದೇವರಿಗೆ ಬೈಯೋದು. ದೇವರು ಯಾಕೆ ಹೀಗೆ ಮಾಡಿದ? ದೇವರನ್ನು ಬೈಯೋ ಸ್ವಾಮಿ ನಾವು. ದೇವರಿಗೂ ಅಭ್ಯಾಸ ಆಗಿದೆ, ಇವ ರಿಪೇರಿಯಾಗುವ ಜಾತಿ ಅಲ್ಲ. ಪರಮಾತ್ಮ, ಆಲೋಚನೆ ಮಾಡಿ, ಭಗವಂತ
18 ಅಧ್ಯಾಯಗಳು ಭಗವದ್ಗೀತೆ. ಯಾರಿಗಾಗಿ? ಅರ್ಜುನ ಒಬ್ಬ ನಿಮಿತ್ತಕ್ಕಾಗಿ ಅರ್ಜುನ ಅಷ್ಟೇ ಮಾಡಿದ್ದೆಂಥದ್ದವನು ಮನಸ್ಸನ್ನು ಹಾಳು ಮಾಡಿಕೊಂಡದ್ದು. ಮನಸ್ಸನ್ನು ಹಾಳು ಮಾಡಿಕೊಂಡಿರುವ ಅರ್ಜುನನ್ನು ನಿಮಿತ್ತವಾಗಿಟ್ಟುಕೊಂಡು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಪ್ರಾರ್ಥಾಯ ಪ್ರತಿಬೋಧಿತಾಂ, ಪಾರ್ಥನಿಗಾಗಿ ಕೊಟ್ಟ ಉಪದೇಶ ಭಗವದ್ಗೀತೆ. ಮೊದಲನೇ ಅಧ್ಯಾಯ ಏನು? ವಿಷಾದ ಯೋಗ. ತಲೆ ಮೇಲೆ ಕೈ ಇಟ್ಕೊಂಡು ಅಳ್ತಾ ಕೂರ್ತಾನೆ. ಯಾಕೆ? ನಾವೆಲ್ಲ ಮಾಡೋದೆಂಥದ್ದು? ಜೀವನದಲ್ಲೊಂದು ಪೆಟ್ಟು ಬಿದ್ದರೆ ಸಾಕು, ಜೀವನದಲ್ಲೊಂದು ಸಣ್ಣ ಘಟನೆ ಬಂದರೆ ಸಾಕು, ಅಂಥ ಪಾರ್ಥನನ್ನು ಆರಂಭದ ಅಧ್ಯಾಯ ವಿಷಾದ ಯೋಗ. ಅದೇ ಕೊನೆಯ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ಅದೇ ಅರ್ಜುನ ಎದ್ದು ನಿಲ್ತಾನೆ. ಕರಿಷ್ಯೇ ವಚನಂತವ. ಕೃಷ್ಣ, ಮನಸ್ಸಿನ ಭ್ರಮೆ ಹೋಯಿತು, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡಿದ್ದೇನೆ, ನೀನು ಹೇಳಿದ್ದನ್ನು ಕೇಳ್ತೇನೆ, ಕೆಲಸ ಮಾಡ್ತೇನೆ. ಅಂದರೆ ಅಷ್ಟೊತ್ತಿಗೆ ಅವನಿಗೆ ಅರ್ಥ ಆದದ್ದು ಸ್ವಾಮಿ. ಏನು ಹೇಳಿ? ನನ್ನ ಮನಸ್ಸೇ ಸ್ವಾಮಿ. ಎಂಥದ್ದು? ಪೂರಾ ಹೊಲಸು ಮಾಡಿಕೊಳ್ಳೋದು ನನ್ನ ಮನಸ್ಸೇ ಸ್ವಾಮಿ. ಉದ್ಧರೇತ್ ಆತ್ಮಾನಂ. ಮನಸ್ಸು ಅಳುತ್ತಾ ಕೂಡುವಾಗ ಯಾರೋ ಬರ್ತಾರೆ, ಎಲ್ಲಿಂದಲೋ ಸಹಾಯ ಬರ್ತದೆ, ಯಾರಾದರೂ ನನಗೆ ಸಹಾಯ ಮಾಡ್ತಾರೆ, ಇವತ್ತಲ್ಲ ನಾಳೆ ಒಳ್ಳೆಯವನಾಗ್ತೇನೆ, ಎದ್ದು ನಿಲ್ತೆ. ಯಾರೂ ಬರಲ್ಲ, ಒಬ್ಬರು ಬರಲ್ಲ. ಆತ್ಮನ ಬುದ್ಧಿಯ ಮೂಲಕ ಆತ್ಮಾನಂ ಅಳುತ್ತಾ ಇರೋ ಮನಸ್ಸನ್ನು ಉತ್ಹರೇತ್ ಊರ್ಧ್ವಂ ನಯೇತ್, ಅದನ್ನು ಪ್ರಶಾಂತವಾಗಿ ಇಟ್ಕೋ. ನಾವೆಲ್ಲ ನಮ್ಮ ತಲೆಯಲ್ಲಿರೋದೇನು ಹೇಳಿ? ಸ್ವಾಮೀಜಿ, ನನ್ನ ತಲೆ ಮೇಲೆ ಕೈ ಇಡಿ ಸ್ವಾಮಿ, ಏನು ನನಗೆ ಸ್ವಲ್ಪ ಶಾಂತಿ ಸಿಗಲಿ. ಯಾರಾದರೂ ನಾನೆಲ್ಲರೂ ದೇವಸ್ಥಾನಕ್ಕೆ ಹೋದರೆ ಯಾವುದಾದ್ರು ಒಂದು ಪೂಜೆ ಏನಾದ್ರು ಒಂದು ಪೂಜೆ ಕೊಟ್ಟರೆ ನನ್ನ ಮನಸ್ಸಿನ ಪೂರ ಕಲ್ಮಶಗಳು ಹೋಗಬೇಕು, ಮನಸ್ಸು ಶಾಂತವಾಗಬೇಕು. ಅಂಥ ಪೂಜೆ ಇದ್ದರೆ ಹೇಳಿ ಸ್ವಾಮಿ, ಉಂಟಾ? ಅಲ್ಲ, ಹಣ ಕೊಟ್ಟು ಪೂಜೆ ಮಾಡಲಿಕ್ಕೆ ಜನ ತಯಾರು. ಪೂಜೆ ಆದ ಕೂಡಲೇ ಕೊನೆಗೆ ನಾವೇನು ಹೇಳೋದು? ಕಾಯೇನ ವಾಚ ಮನಸೇಂದ್ರಿಯ ಇರುವ. ಪೂಜೆ ಮಾಡುವಾಗ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರೇಣ ಏನೇನೋ ತಪ್ಪು ಮಾಡಿರ್ಬೋದು, ನನ್ನಿಂದ ತಪ್ಪಾಗಿರ್ಬೋದು, ಕ್ಷಮಸ್ವ ಪುರುಷೋತ್ತಮ, ಎಲ್ಲವನ್ನು ಕ್ಷಮಿಸಿಬಿಡು. ಮನಸ್ಸು ಪ್ರಶಾಂತವಾಗಿರಲಿ. ಪ್ರಸಾದ ಸಿದ್ಧಿರಸ್ತೋ. ಮನಸ್ಸು ಪ್ರಸನ್ನವಾಯಿತೋ, ಮನಸ್ಸು ಪ್ರಶಾಂತವಾಗಿ ನಿಂತಿತೋ, ಪ್ರಸಾದ ಸಿಕ್ತು. ಪೂಜೆ ಪ್ರಸಾದ ಎಲ್ಲಿ ಸಿಗೋದು? ಇಲ್ಲಿ. ಪೂಜೆ ಮಾಡಿದ್ಯಾರು? ಮನಸ್ಸು. ಪೂಜೆ ಮಾಡುವಾಗ ಮನಸ್ಸು ಎಲ್ಲಿತ್ತು? ಸ್ವಾಮೀಜಿ, ಅಲ್ಲೇ ಪೂಜೆಯಲ್ಲೇ ನಿಂತಿತ್ತು, ಹೃತ್ಪೂರ್ವಕವಾಗಿ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲೂ ನನ್ನ ಮನಸ್ಸಿನ ಎಲ್ಲ ಶಕ್ತಿಯ ಮೂಲಕ ಶ್ರದ್ಧಾಪೂರ್ವಕ ಪೂಜೆ ಮಾಡಿದ್ದೇನೆ, ಅರ್ಪಿಸಿದ್ದೇನೆ. ಮನಸ್ಸಿನ ಹೊಲಸೆಲ್ಲ ಭಗವಂತನಿಗೆ. ಸರ್ವ ಕರ್ಮಾಣಿ ಪರಿತ್ಯಜ್ಯ, ಸರ್ವ ಕರ್ಮ ಫಲಾನಿ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನ್ನ ಹತ್ರ ಹಾಕು ನಿನ್ನ ಮನಸ್ಸಿನ ಕೊಳಕು, ಕಶ್ಮಲ, ಪಾಪ, ನಿನ್ನ ಎಲ್ಲ ದುಃಖಗಳನ್ನು ನನ್ನ ಕಾಲ್ಬುಡಕ್ಕೆ ಹಾಕು. ಭಸ್ಮ ಮಾಡ್ತೇನೆ, ಸುಟ್ಟು ಹಾಕಿಬಿಡ್ತೇನೆ, ನಿನಗೆ ಮನಸ್ಸಿನ ಶಾಂತಿ ಕೊಡ್ತೇನೆ. ಯಾರು ಹೇಳಿದ್ದು? ಕೃಷ್ಣ. ಸರ್ವಕರ್ಮ ಫಲಾನಿ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ
ಗುರುಭ್ಯ ಮೋಕ್ಷಯಿಷ್ಯಾಮಿ. ಮೇಷ್ಟ್ರು ಹೇಳ್ತಾರೆ, ಮೇಷ್ಟ್ರು ಏನು ಹೇಳ್ತಾರೆ? ಚೆನ್ನಾಗಿ ಕಲಿ, ಒಳ್ಳೆ ಓದು, ಚೆನ್ನಾಗಿ ಪರೀಕ್ಷೆ ಬರಿ, ನಾನು ಪಾಸ್ ಮಾಡ್ತೇನೆ. ಏನು ಮೇಷ್ಟ್ರಿ ಅವ ಎಂತ ಪಾಸ್ ಮಾಡೋದು? ಚೆನ್ನಾಗಿ ಬರೀಲಿಲ್ವ? ಅಷ್ಟೇ ಭಗವಂತನು ಅಷ್ಟೇ ಹೇಳೋದು. ಎಂಥ ಕಳ್ಳ ಸ್ವಾಮಿ! ನಿನ್ನ ಮನಸ್ಸಿನ ಪೂರ್ತಿ ಕರ್ಮಶವನ್ನು ನನ್ನ ಕಾಲಬುಡಕ್ಕೆ ಹಾಕು, ನಿನಗೆ ಶಾಂತಿ ನಾನು ಕೊಡ್ತೇನೆ. ನೋಡಿ ಹೇಳುವ ರೀತಿ ನೋಡಿ. ತಪ್ಪು ಯಾರ್ದು? ನಮ್ಮದೇ. ಯಾರ್ದು ತಪ್ಪು? ನಮ್ಮದೇ. ಎಲ್ಲ ಪೂಜೆ ಮಾಡಿ ಮತ್ತೊಂದು ಮಾಡಿ, ಎಲ್ಲ ಪೂಜೆ ಆಯಿತು, ಭಾಗವತ ಸಪ್ತಾಹ ಆಯಿತು, ಎಲ್ಲ ಭಜನೆ ಆಯಿತು, ಯಾತ್ರೆ ಆಯಿತು, ಎಲ್ಲವೂ ಆಯಿತು. ಮನಸ್ಸಿನ ಕಲ್ಮಶವನ್ನು ಬಿಡಲೇ ಇಲ್ಲ, ಮನಸ್ಸಿನ ಕೊಳಕನ್ನು ಬಿಡಲೇ ಇಲ್ಲ. ಅದಲ್ಲೇ ಉಂಟು. ಪ್ರಸಾದ ಸಿದ್ಧಿ ಆಗುವುದು ಹೇಗೆ? ಮನಸ್ಸಿನ ಪ್ರಸನ್ನತೆಯೇ ಪ್ರಸಾದ. ಅಂದ್ರೇನು? ಬಿಡಬೇಕು, ತ್ಯಾಗ ಮಾಡಬೇಕು. ಮನಸ್ಸಿನ ಕೊಳಕನ್ನು ಕೆಳಗೆ ಹಾಕುವುದಕ್ಕಾಗಿ ಯಜ್ಞದಾನ ತಪ ಕರ್ಮ, ಪೂಜೆ ಭಜನೆ ಜಪ ಪ್ರಾರ್ಥನೆ ಎಲ್ಲವೂ ಮನಸ್ಸಿನ ಶುದ್ಧಿಗಾಗಿ. ಚಿನ್ಮಯಾನಂದರ ಗುರುಗಳು ಸ್ವಾಮಿ ಶಿವಾನಂದರು. ಸ್ವಾಮಿ ಶಿವಾನಂದರು ಆ ಕಾಲಕ್ಕೆ 1945-50 ಆ ಕಾಲಕ್ಕೆ ಬಹಳ ದೊಡ್ಡ ಸಂತ ಮಹಾತ್ಮ. ಋಷಿಕೇಶದಲ್ಲಿ ಡಿವೈನ್ ಲೈಫ್ ಸೊಸೈಟಿ ನೂರಾರು ಜನ ಬರ್ತಿದ್ರು ಆಶ್ರಮಕ್ಕೆ. ಪ್ರತಿಯೊಬ್ಬರಿಗೂ ಕೂಡ 4 ಗಂಟೆಗೆ ಏಳೋ, 4 ಗಂಟೆಗೆ ಏಳೋ, 4 ಗಂಟೆಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 6 ಗಂಟೆಗಲ್ಲಿ ಸತ್ಸಂಗ ಇದೆ, ಹೋಗು, ಸತ್ಸಂಗಕ್ಕೆ ಹೋಗು. ಎಲ್ಲಿ ತನಕಂದರೆ ಅವರೇ ಎಲ್ಲರ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ, ಯಾವ್ಯಾವ ರೂಮಲ್ಲಿ ಮಲಗಿದ್ದಾರೆ, ಹೋಗೋದು, ಬಾಗಿಲು ಬಡಿಯೋದೆ. 4 ಗಂಟೆಗೆ ಹೇಳಲೇಬೇಕು. ಯಾಕೆ? ಸ್ವಾಮೀಜಿನೇ ಬಾಗಿಲು ಬಡ್ದದ್ದು, ಇನ್ಯಾರು? ಎಲ್ಲರಗಳೇನೆ. ಅಷ್ಟು ಏನು ಅವರಿಗೆ ಒಂದೇ, ಬೆಳಿಗ್ಗೆ ಬೇಗ ಏಳು, ಸತ್ಸಂಗಕ್ಕೆ ಹೋಗು, ಬೆಳಿಗ್ಗೆ ಬೇಗ ಏಳು, ಪ್ರಾರ್ಥನೆ ಮಾಡು. ಅಷ್ಟು ಯಾಕೆ ಸ್ವಾಮಿ ಅವ್ರಿಗೆ ಅಷ್ಟೊಂದು ಅವರಿಗೆ ಅದರಲ್ಲಿ ಮಹತ್ವ? ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಹಲ್ಲುಜ್ತೇವೆ, ಬೆಳಿಗ್ಗೆ ಎದ್ದ ಕೂಡಲೇ ಬಾತ್ರೂಮ್ಗೆ ಹೋಗ್ತೇವೆ, ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡ್ತೇವೆ, ಮೈಯನ್ನೆಲ್ಲ ಶುದ್ಧೀಕರಿಸ್ಕೊಳ್ತೇವೆ. ತಮ್ಮ, ಇದು ಸ್ಥೂಲ ಶರೀರಕ್ಕಾಯಿತು. ಮನಸ್ಸಿನ ಕತೆ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲಿ ತಗೊಂಡು ಹೋಗ್ತೀಯ? ಆದ್ದರಿಂದ ಹಿಂದಿನವರು ಹೇಳಿದ್ದು ಏನು? ಪೂಜೆ ಮಾಡು, ನಾಮಸ್ಮರಣೆ ಮಾಡು, ಭಜನೆ ಮಾಡು, ಹರಿಭಜನೆ ಮಾಡೋ ನಿರಂತರ. ಹರಿಮಣ ಮುಖೇ ಹರಿಮಣ. ಜ್ಞಾನದೇವ್ 18 ವಯಸ್ಸು ಸ್ವಾಮಿ ಅವನಿಗೆ, ಸಣ್ಣ ಹುಡುಗ. ಆದರೆ ಅವರು ಹೇಳಬೇಕಾದ್ರೆ ಅನುಭವದಿಂದ ಹೇಳಿರೋ ಸ್ವಾಮಿ. ಅನುಭವ ಅಂದ್ರೇನು? ಆ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಆ ಮನಸ್ಸು ಎಷ್ಟು ಹಗುರವಾಗುತ್ತೆ, ನೋವು ಬೇನೆಗಳನ್ನೆಲ್ಲ ಕಳ್ಕೊಳ್ತದೆ, ತನ್ನ ಕಲ್ಮಶವನ್ನೆಲ್ಲ ಕಳ್ಕೊಂಡು ನಗು ನಗುತ್ತಾ ಬಾಳ್ತಾರಳು. ತಿಳಿ ಆಗ್ತದೆ ಮನಸ್ಸು. ಗೊತ್ತಿತ್ತು, ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಿಮಗೆ ಹೇಳೋದು, ಹರಿಭಜನೆ ಮಾಡೋ ನಿರಂತರ. ಹರಿಮಣ ಮುಖೇ, ಬಾಯಲ್ಲಿ ಹರಿ ಅಂತ ಹೇಳು. ಬ್ರಹ್ಮಚೈತನ್ಯ ಮಹಾರಾಜ್, ಅದಕ್ಕೇನು ಹೆಸರು? ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 13 ಅಕ್ಷರಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಷ್ಟು ಅಕ್ಷರಗಳು? 13. 13 ಅಕ್ಷರಗಳನ್ನು ಒಂದೊಂದು ಅಕ್ಷರಕ್ಕೆ ಸರಿಯಾಗಿ ಒಂದೊಂದು ಕೋಟಿ ಥರ 13 ಕೋಟಿ. 13 ಕೋಟಿ ನೀವು ಜಪಿಸುವುದಾದರೆ ರಾಮ ಈಸ್ ಹೆಲ್ಪ್ಲೆಸ್. ರಾಮನ ದರ್ಶನ ಆಗ್ತದಂತೆ. 13 ಕೋಟಿ ರಾಮನಾಮ ಹೇಳಬೇಕು. ಸ್ವಾಮೀಜಿ ಒಬ್ಬನಿಗೆ ಕಷ್ಟ ಆಗ್ತದೆ, ಎಲ್ಲರೂ ಒಟ್ಟಿಗೆ ಹೇಳಿದರೆ ಹಾಗೆ. ಊಟಕ್ಕಾಗುವಾಗ ಅವನೊಬ್ಬನೇ, ಊಟಕ್ಕಾಗುವಾಗ ಎಲ್ರಿಗೂ ಹಂಚಿ ತಿನ್ನಲಿಕ್ಕೆ ಅವನು ತಯಾರಿಲ್ಲ. ಜಪಕ್ಕಾಗುವಾಗ ಎಲ್ಲರೂ ಹೇಳಿ ಸರ್, ಎಲ್ರಿಗೂ ಪುಸ್ತಕ ಕೊಡ್ತೇನೆ, ಎಲ್ಲರೂ ಬರೀರಿ ಸರ್. ಏಯ್ ಕೊಳಕಿರೋದೆಲ್ಲಿ? ನನ್ನ ಮನಸ್ಸಲ್ಲಿ ಶಾಂತಿ ಯಾರಿಗೆ ಬೇಕು? ನನಗೆ. ಜಪ ಮಾಡು, ನೀನೇ ಜಪ ಮಾಡು. ನೀನು ಜಪ ಮಾಡಿದ್ರೇ ನಿನ್ನ ಮನಸ್ಸಿಗೆ ಶಾಂತಿ. ಆಚಾರ್ಯ ಮುಖೇನಕಾರ ಇಷ್ಯೇ. ಈಗ ನೋಡಿದ್ರಲ್ಲ ಪೂಜೆ ಮಾಡಿಸಿದ್ದು, ಅವರು ಪೂಜೆ ಮಾಡಿದ್ದು ಅರ್ಚನೆ ಮಾತ್ರ, ಬಾಕಿ ಎಲ್ಲ ಮಾಡಿದ್ದು ಯಾರು? ನಮ್ಮ ಕೃತಾತ್ಮ. ನಮ್ಮಲ್ಲೆಲ್ಲ ಹೇಗೆ ಭಟ್ರು ಬರೋದು, ಶ್ರೀ ಗಣೇಶಾಯ ನಮಃ ಗಂಟೆ ಬಾರದೆ ಅಥವಾ ಆಚಾರ್ಯ ಮುಖೇನ. ಅವರಿಗೆ ಮಂತ್ರ ಗೊತ್ತು, ಅವರ ಮೂಲಕ ನಾನು ಪೂಜೆ ಮಾಡಿದ್ದು. ಪುಣ್ಯ ಯಾರಿಗೆ? ಅವರಿಗೆ, ನಿನಗಲ್ಲ. ಅದು ಪ್ರಯೋಜನ ಇಲ್ಲ ಸ್ವಾಮಿ. ಪುಣ್ಯ ಅವರು ನನಗೆ ದಾಟಿಸಬೇಕು. ಅದಾಗುವುದಿಲ್ಲ, ಅದಾಗುವುದಿಲ್ಲ. ಯಾಕೆ? ನೋಡು, ಊಟ ಮಾಡು, ಆಚಾರ್ಯ ಮುಖೇನ ಊಟ ಮಾಡ್ತೀಯ. ಇನ್ನೊಬ್ಬರನ್ನು ಕೂಡಿಸಿ ಸರಿಯಾಗಿ ಊಟ ಮಾಡಿಸಿ ನಂದು ಹೊಟ್ಟೆ ತುಂಬಿತು. ಯಾರು ಯಾರು ಹೊಟ್ಟೆ ತುಂಬಬೇಕು? ನೀನಾಗಿ ಊಟ ಮಾಡಬೇಕು. ನಿನ್ನ ಮನಸ್ಸಿಗೆ ಶಾಂತಿ ಬೇಕು ತಮ್ಮ. ನಾಣ್ಯ ಪಂಥ ವಿದ್ಯತೆ ಅಯನಾಯ. ಅಯನಾಯ ನ ಅನ್ಯ ಪಂಥ, ಬೇರೆ ದಾರಿ ಇಲ್ಲ. ಕೃಷ್ಣ 2ನೇ ಅಧ್ಯಾಯದಿಂದ ಶುರು ಮಾಡ್ತಾನೆ ಗೀತೆಯಲ್ಲಿ. ಕೆಲಸ ಮಾಡ್ತಾ ಇರು, ಕರ್ಮಣಿಯೇವ ಅಧಿಕಾರ. ತವ ಅಧಿಕಾರ, ನಿನ್ನ ಅಧಿಕಾರ ಕರ್ಮಣಿಯೇವ. ಕೆಲಸ ಮಾಡ್ತಾ ಇರು, ಕೆಲಸ ಮಾಡ್ತಾ ಇರು. ಆದರೆ ಮನಸ್ಸಿನ ತಳಮಳ ಮಾಡಿಕೊಳ್ಳಬೇಡ. ಫಲೇಶು ಮ ಅಧಿಕಾರ. ನೀನು ಬಯಸಿದ್ದೇ ಫಲ ಬರಬೇಕನ್ನುವ ರೀತಿಯಲ್ಲಿ ಬರಲಿಲ್ಲ ಅಂತನ್ನುವಾಗ ತಳಮಳ ಮಾಡಿಕೊಳ್ಳಬೇಡ. ಕೆಲಸ ಮಾಡಿದ್ದೇನೆ, ಹೌದು, ಈ ರೀತಿಯಲ್ಲೇ ನನಗೆ ಫಲ ಸಿಗಬೇಕು, ಆಗಲಿಲ್ಲ, ಅಡ್ಡಿಯಿಲ್ಲ, ಮತ್ತೆ ಕೆಲಸ ಮಾಡ್ತೇನೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಫಲ ಸಿಗುವ ಹಾಗೆ ಶ್ರದ್ಧೆಯಿಂದ ಕೆಲಸ ಮಾಡು, ಕೆಲಸ ಮಾಡು. ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ ಜಯ ಗಳಿಸ್ತೀಯ. ಆದರೆ ಕೂತ್ಕೊಂಡು ಅಳಬೇಡ. ಯಾಕೆ? ಇಷ್ಟೆಲ್ಲ ಒಳ್ಳೆ ರೀತಿ ನಾನು ಬಯಸಿದ ಫಲ ಸಿಗಲಿಲ್ಲ ಸ್ವಾಮಿ, ದೇವರೇ ಯಾಕೆ ಹೀಗೆ? ಆದಾದ ಮಾ ಫಲೇಶು. ಮನಸ್ಸಿನ ಅಳು, ಮನಸ್ಸಿನ ಕರ್ಮಫಲ, ಮನಸ್ಸಿನ ತಳಮಳ ಮಾಡಿಕೊಳ್ಬೇಡ. ನಮ್ಮ ಕೆಲಸ ಏನು? ಕೆಲಸ ಮಾಡ್ತೇವೆ, ಎಲ್ಲರೂ ಕೆಲಸ ಮಾಡ್ತಾರೆ. ಕರ್ಮಫಲ ಮನಸ್ಸು ಬಯಸಿದ ಕೆಲಸ ಆಗಲಿಲ್ಲ ಅಂತ ಅನ್ನುವಾಗ ಪೂರ ಹಾಳು ಮಾಡಿಕೊಳ್ತೇವೆ. ಮನಸ್ಸಿನ ಒಳಗೆ ಸುಖ ದುಃಖ, ಲಾಭ ನಷ್ಟ, ನಿಂದ ಸ್ತುತಿ, ಮಾನ ಅವಮಾನ, ಇದಕ್ಕನ್ನೋದು ಕರ್ಮಫಲ. ಒಳಗಿಟ್ಕೊಳ್ಳೋರು ಯಾರು? ನಾವೇ ಮಾಡಿಕೊಂಡದ್ದು. ಅದನ್ನು ಬಿಟ್ಟು ಬಿಡು. ಆ ಮನಸ್ಸಿನ ಒಳಗಿನ, ಅದಕ್ಕೇನು ಹೆಸರು? ತಳಮಳ, ಒಳಗಿನ ಕಲ್ಮಶ, ಅದನ್ನು ಬಿಟ್ಟು ಬಿಡು. ಇದಕ್ಕನ್ನೋದು ಕರ್ಮಫಲ ತ್ಯಾಗ, ಕರ್ಮ ಯೋಗ. ಇರುವ ಕೆಲಸವ ಮಾಡು, ಕಿರಿದನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ. ಗುಣಗಿಡದೆ ಇರುವ ಕೆಲಸವ ಮಾಡು, ಮನಸ್ಸಿಟ್ಟು. ನಾನು ಬಯಸಿದಾಗಲಿಲ್ಲ, ನಾನು ಲೆಕ್ಕಾಚಾರ ಮಾಡಿದ ಹಾಗೆ ದೇವರು ಫಲ ಕೊಡಲಿಲ್ಲ, ಕೆಲಸ ಮಾಡಿಲ್ವ? ಶ್ರದ್ಧೆಯಿಂದ ಮಾಡಿದ್ದೇನೆ. ಇವತ್ತಲ್ಲ ನಾಳೆ ಫಲ ಸಿಗಲೇಬೇಕು, ಬರಲೇಬೇಕು. ಬರ್ತದೆ. ಬರುವಾಗ ಹಾರಬೇಡ, ಬರಲಿಲ್ಲ ಕುಗ್ಗಬೇಡ. ಅದಕ್ಕನ್ನೋದೇನು ಹೇಳಿ?
ಸಮತ್ವಂ ಯೋಗ ಉಚ್ಯತೆ. ನಾನು ಬಯಸಿದ್ದು ಬಂತು ಅಂತನ್ನುವಾಗ ಹಾರಲಿಕ್ಕಿಲ್ಲ, ಬಯಸಿದ್ದು ಬರಲಿಲ್ಲ ಅಂತನ್ನುವಾಗ ಅಳುವುದಲ್ಲ. ಆ ಮನಸ್ಸಿನ ಪ್ರಶಾಂತತೆ, ಅದನ್ನು ಕಾಪಾಡಿಕೊಳ್ತೀಯೋ. ಏನು ಹೆಸರು ಅವನಿಗೆ? ಯೋಗಿ. ನಾವೆಲ್ಲ ತಿಳ್ಕೊಂಡದ್ದೇನು ಯೋಗ ಅಂದರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಸಾಕೋದು, ಎಲ್ಲೋ ಗುಡ್ಡದ ಮೇಲೆ ಕೂತ್ಕೊಳ್ಳೋದು ಯೋಗಿ. ಅದು ರೋಗ ಸ್ವಾಮಿ, ಯೋಗ ಅಲ್ಲ ಅದು ರೋಗ. ಯೋಗ ಅನ್ನುವ ಶಬ್ದ ಮನಸ್ಸಿಗೆ ಸಂಬಂಧಪಟ್ಟದ್ದು. ಯೋಗ ಅನ್ನುವ ಶಬ್ದ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟದ್ದು. ಆ ಮನಸ್ಸು ಬುದ್ಧಿ ಅನ್ನುವಂಥದ್ದು ಪ್ರಶಾಂತವಾಗಿದೆಯೋ ಯೋಗಿ. ಸ್ವಾಮೀಜಿ ಮತ್ತೆ ಪೆಟ್ಟು ಬಿತ್ತು, ಮತ್ತೆ ಕಲ್ಮಶಗೊಂಡಿದ್ದು. ತಳಿ ದುಃಖ ಸಂಯೋಗ ವಿಯೋಗ, ದುಃಖ ಸಂಯೋಗ ವಿಯೋಗ. ಅದು ದುಃಖಗೊಳ್ತದೆ, ಅದು ಪೆಟ್ಟು ಬೀಳ್ತದೆ, ಅದು ಕಲ್ಮಶಗೊಳ್ತದೆ, ಅದು ಹೊಲಸಾಗ್ತದೆ. ಮತ್ತೆ ಮತ್ತೆ ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು. ಯಾವುದಕ್ಕೆ? ಮನಸ್ಸಿನ ಪ್ರಶಾಂತತೆಗೆ. ಒಂದು ದಿವಸದ ಪೂಜೆಯಿಂದ ಏನು ಪ್ರಯೋಜನ ಆಗಲ್ಲ. 1 ತಿಂಗಳು ಜಪ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನ ಆಗಲ್ಲ. 1 ವರ್ಷ 2 ವರ್ಷ ಜಪ ಮಾಡುವುದರಿಂದ ಸ್ವಲ್ಪ ಶಾಂತಿ ಸಿಕ್ಕಿದ ಹಾಗೆ, ಸ್ವಲ್ಪ. ಅದನ್ನು ಜಾಸ್ತಿ ಮಾಡು. ಅಧಿಕಸ್ಯ ಅಧಿಕಂ ಫಲಂ, ಅಧಿಕಸ್ಯ ಅಧಿಕಂ ಫಲಂ. ಮಾಡ್ತಾ ಮಾಡ್ತಾ ಮುಂದೆ ಹೋಗು. 1976 ಬೆಂಗಳೂರು, ಸ್ವಾಮಿ ಚಿನ್ಮಯಾನಂದರು ಗೀತಾ ಜ್ಞಾನ ಯಜ್ಞ. 1977 ಜನವರಿ 1 MG ರೋಡ್ ಪಕ್ಕದಲ್ಲಿ ಪ್ಯಾರೇಡ್ ಗ್ರೌಂಡ್ಸಲ್ಲಿ. ಅವ್ರದ್ದು ಜಾನ್ವರಿ 1 9 9 ದಿವಸ 9ನೇ ಅಧ್ಯಾಯ ಗೀತೆ. ಅವರು ಹೇಳಿದ ಮೊದಲನೇ ವಾಕ್ಯ ಜಾನ್ವರಿ 1 1977, 25ನೇ ವರ್ಷ ಚಿನ್ಮಯ ಮಿಷನ್ಗೆ. ಈಗ 75, ಆವಾಗಲೂ ಇದ್ದೆ, ಅವಾಗ 25, ಚಿನ್ಮಯ ಮಿಷನ್ಗೆ 25. ಅವರು ಶುರು ಮಾಡಿದ್ದು 50ಕ್ಕೆ, 51, 77, 50, 25 ವರ್ಷ ಆಯಿತು. ಐ ಹಾರ್ಟಿಲಿ ಕಂಗ್ರ್ಯಾಚುಲೇಟ್ ಯು. ಅವರು ಶ್ರದ್ಧೆಯಿಂದ ಬಂದಂತಹ ಶ್ರದ್ಧಾಳುಗಳಿಗೆ, ಕೇಳುವಂಥ ಶ್ರವಣ ಮಾಡುವಂಥ ಶ್ರದ್ಧಾಳುಗಳಿಗೆ ಅವರು ಕೈ ಮುಗಿದು ನಮಸ್ಕಾರ ಮಾಡಿ, ನನಗೆ 25 ವರ್ಷ ಭಗವದ್ಗೀತೆಯ ಪ್ರವಚನ ಮಾಡುವ ಅವಕಾಶ ಮಾಡಿಕೊಟ್ಟ ನಿಮಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಯಾರಿಗೆ ನಮಸ್ಕಾರ ಹೇಳಿದ್ದವರು? ಶ್ರೋತೃಗಳಿಗೆ. ಯಾಕೆ? ನಿಮ್ಮಿಂದಾಗಿ ನಾನು 25 ವರ್ಷ ಗೀತೆಯ ಪ್ರವಚನ ಮಾಡುವ ಹಾಗಾಯಿತು. ಅಂದ್ರೇನು? ಆ ಭಗವದ್ಗೀತೆಯ ಪ್ರವಚನವನ್ನು ಮಾಡ್ತಾ ಮಾಡ್ತಾ, ಸ್ವಾಮೀಜಿ ಎಷ್ಟು ಜನಕ್ಕೆ ಉಪಕಾರ ಆಗಿದೆ? ಒಬ್ಬನಿಗೆ. ಯಾರಿಗೆ? ಹೇಳಿದವನಿಗೆ. ಅಗಸಾನು ಅಂತವನು ಬಟ್ಟೆ ಒಗಿತಾನೆ ಇರ್ತಾನಂತೆ. ಎಲ್ಲಿ? ಕಲ್ಲಿನ ಮೇಲೆ. ಎಷ್ಟು ಎಷ್ಟು ಬಟ್ಟೆ ಒಗೆದಿ, ಎಷ್ಟು ಬಟ್ಟೆ ಕ್ಲೀನ್ ಆಯಿತು, ಎಷ್ಟು ಬಟ್ಟೆ ಶುಚಿ ಆಯಿತು, ಅದು ಪ್ರಶ್ನೆ ಬೇರೆ. ಆ ಕಲ್ಲು ಮುಟ್ಟಿ ನೋಡು, ಸ್ವಾಮೀಜಿ ಒಳ್ಳೆ ಪಾಲಿಶ್ ಆಗಿದೆ, ಅಷ್ಟೇ. 25 ವರ್ಷ ಭಗವದ್ಗೀತೆಯ ಮೇಲೆ ಪ್ರವಚನ ಮಾಡೋ ಅವಕಾಶ ಮಾಡಿಕೊಟ್ರಿ ನೀವು. ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಮೊದಲನೆಯ ವಾಕ್ಯ ಎಲ್ಲಿ? ಪ್ಯಾರೇಡ್ ಗ್ರೌಂಡ್ಸಲ್ಲಿ. 50 ಆಗುವಾಗ ಅವರಿರಲಿಲ್ಲ, ಆವಾಗಲೂ ಇದ್ದೆ. ಎಲ್ಲಿ? 2001 ಬಾಂಬೆ ಬಂದವರು ಎಷ್ಟು ಜನ? 2001 ಬಾಂಬೆ, ಡಿಸೆಂಬರ್.
ಈಗ 75, ನನಗೆ 78 ಆದ್ದರಿಂದ 25ರಲ್ಲೂ ಇದ್ದೆ, 50ರಲ್ಲೂ ಇದ್ದೆ, 75ಕ್ಕೂ ಇದ್ದೇನೆ. ಒಂದಂತೂ ಸತ್ಯ, ಏನು ಹೇಳಿ ಸ್ವಾಮೀಜಿ? ಎಷ್ಟು ಗುರುದಕ್ಷಿಣೆ ಕಲೆಕ್ಷನ್ ಆಯಿತು? ನಾವು ಅದನ್ನು ಲೆಕ್ಕ ಮಾಡಿದವರೇ ಅಲ್ಲ. ಯಾವ ಊರಲ್ಲಿ ಸ್ವಾಮೀಜಿ ಜಾಸ್ತಿ ಗುರುದಕ್ಷಿಣೆ ಬರೋದು? ಆಚೆ ಕಡೆ ತಲೆನೇ ಹಾಕಲಿಲ್ಲ. ಒಂದು ಸಲ ಆದರೂ ಗುರುದೇವ್ ನಮ್ಮ ಹತ್ರ ವಾಟ್ ಇಸ್ ಯುವರ್ ಗುರುದಕ್ಷಿಣ? ನೋ, ಯಾವತ್ತೂ ಕೇಳಲಿಲ್ಲ ಅವರು. ಹೌ ಇಸ್ ಯುವರ್ ಹೆಲ್ತ್? ಹೌ ಇಸ್ ಯುವರ್ ಸಾಧನ? ಲುಕ್ ಆಫ್ಟರ್ ಯುವರ್ ಹೆಲ್ತ್. ನಿನ್ನ ಆರೋಗ್ಯ ನೋಡ್ಕೋ, ಸಾಧನೆ ಮಾಡು, ರಾಮ ರಾಮ ಅಂತನ್ನು, ಬಸ್. ಇಷ್ಟೇ ಅವರು ಕೇಳಿದ್ದು. ಹಣದ ಬಗ್ಗೆ ಅವರು ಮಾತಾಡಿದವರೇ ಅಲ್ಲ. ಅದು ಬಿಡಿ, ಸ್ವಾಮೀಜಿಯವರ ಗೀತಾ ಜ್ಞಾನ ಯಜ್ಞವನ್ನು ಕೇಳಿದವರು ಎಷ್ಟು ಜನ? ಅವರ ಪ್ರವಚನದಲ್ಲಿ ಎಲ್ಲಿಯಾದರೂ 8 ದಿವಸವೋ 10 ದಿವಸವೋ ಪ್ರವಚನ ಮಾಡಿದ್ದಾರೆ, ಹೌದಲ್ಲೋ? ಕೊನೆಯ ದಿವಸ ಆ ಗುರುದಕ್ಷಿಣೆ ಬಗ್ಗೆ ಮಾತಾಡುವಾಗ ಅವರು ಏನಾದರೂ ನನಗಿಷ್ಟು ಕೊಡಿ, ನನಗಷ್ಟು ಕೊಡಿ, ಪ್ರತಿಯೊಬ್ಬರು ಇಷ್ಟು ಕೊಡಿ ಹೇಳಿದ್ದುಂಟ? ಎನ್ವಲಪ್ ಕೊಟ್ಟರು. ದ ಎನ್ವಲಪ್ ಇಸ್ ಡಿಸ್ಟ್ರಿಬ್ಯೂಟೆಡ್, ಫಿಲ್ ಇಟ್ ಅಪ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್, ಕಮ್ ಟುಮಾರೋ. ಅಷ್ಟೇ ಅಷ್ಟೇ. ಇಷ್ಟು ನಿಸ್ಪೃಹತೆಯಿಂದ ತನ್ನ ಸಾಧನೆ ಅನ್ನುವಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ಗೀತಾಜ್ಞಾನ ಯಜ್ಞಗಳನ್ನು ಮಾಡಿ ಹೆಚ್ಚು ಹೆಚ್ಚು ಪ್ರಶಾಂತತೆಯನ್ನು ಪಡೆದರು. ಅವರ ಪುಣ್ಯ, ಕೇಳಿದವರ ಭಾಗ್ಯ. ನಾಳೆ ಯಾರಾದರೂ, ಅದಕ್ಕೇನು ಹೆಸರು, ನಿಮಗೆ ಒಂದು ವೇಳೆ ಯಾರಾದರೂ ಕೇಳಿದರೆ, ಸ್ವಾಮೀಜಿ ಭಜನೆ ಯಾಕೆ ಮಾಡಬೇಕು? ಸ್ವಾಮೀಜಿ ಪೂಜೆಗೆ ಯಾಕೆ ಹೋಗಬೇಕು? ಸ್ವಾಮೀಜಿ ಜಪ ಅಂದ್ರೇನು? ಜಪದಿಂದ ಏನು ಸಿಗ್ತದೆ? ಪಟ್ಟಂತ ಉತ್ತರ ಕೊಡಬೇಕು ನೀವು. ಜಪ, ಪೂಜೆ, ಯಜ್ಞ, ವ್ರತ, ಉಪವಾಸ ಇವೆಲ್ಲವೂ ಕೂಡ ಚಿತ್ತಸ್ಯ ಶುದ್ಧಯೇ, ನಮ್ಮ ಮನಸ್ಸಿನ ಪ್ರಶಾಂತತೆಗಾಗಿ. ಚಿತ್ತಸ್ಯ ಶುದ್ಧಯೇ ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ದೇವಸ್ಥಾನ, ತೀರ್ಥಕ್ಷೇತ್ರಗಳ ಯಾತ್ರೆಗಳು ಚಿತ್ತಶುದ್ಧಿಗಾಗಿ, ಮನಸ್ಸಿನ ಕೊಳಕನ್ನು ತೆಗೆಯುವುದಕ್ಕಾಗಿ, ಮನಸ್ಸನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು. ಚಿತ್ತಶುದ್ಧಿ ಮತಿ ಚಮತ್ಕಾರವಲ್ಲ. 2 ನಿಮಿಷದಲ್ಲಿ, 1 ನಿಮಿಷದಲ್ಲಿ, 1 ದಿವಸದಲ್ಲಿ ಅದು ಬರುವಂಥದ್ದಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್. ಎಷ್ಟು ಜಪ ಮಾಡಿ 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 ಎಷ್ಟೋ ವರ್ಷಗಳ ನಂತರ ನಿಮ್ಮ ಮನಸ್ಸನ್ನು ನೋಡಿ, ಸಣ್ಣ ಸಣ್ಣ ಘಟನೆಗಳು, ಸಣ್ಣ ಸಣ್ಣ ಸುದ್ದಿಗಳು, ಸಣ್ಣ ಸಣ್ಣ ಏನೇನೋ ಆಗು ಹೋಗುಗಳು, ದ್ವಂದ್ವಗಳು, ತಾಪತ್ರಯಗಳು ಎಲ್ಲ ಮನಸ್ಸು ಅಲೆಗಾಡಲ್ಲ ಸ್ವಾಮಿ, ಮನಸ್ಸು ಕೆರಳಲ್ಲ. ಯಾಕೆ? ಅದು ಪ್ರಶಾಂತತೆಯನ್ನು ಪಡೆದಿದೆ. ಸಾಕಷ್ಟು ತಪಸ್ಸು ಮಾಡಿದ್ದೀರಾ, ಸಾಕಷ್ಟು ಪೂಜೆ ಮಾಡಿದ್ದೀರಾ, ಸಾಕಷ್ಟು ರೀತಿಯಲ್ಲಿ ಮನಸ್ಸಿನ ಕೊಳಕನ್ನು ಕಳ್ಕೊಂಡಿದ್ದೀರಾ. ಮತ್ತೆ ಕೊಳಕು ಮಾಡಿಕೊಳ್ಳಿಕ್ಕೆ ನೀವು ತಯಾರಿಲ್ಲ. ಗೊತ್ತು, ಮನಸ್ಸನ್ನು ಕುಣಿಸಿಕೊಂಡಷ್ಟು ಹೊಲಸು ಮಾಡಿಕೊಳ್ಳೋದು ನಾನೇ, ಬೇಡ. ಚಿತ್ತಸ್ಯ ಶುದ್ಧಯೇ, ಮನಸ್ಸು ಪ್ರಶಾಂತವಾಗಿರಬೇಕು. ನೋಡು, ಅದನ್ನು ನೀನು ನೋಡು, ಅದನ್ನೆಚ್ಚರದಿ ನೋಡು. ಮನಸ್ಸನ್ನು ನಾನಾಗಿ ನೋಡ್ಕೊಳ್ತಾ 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 ಅದು ಕಲ್ಮಶಗೊಂಡಷ್ಟು, ತಳಮಳಗೊಂಡಷ್ಟು ಪೂಜೆ, ಜಪ, ಭಜನೆ ಯಾವುದೋ ಒಂದು ರೀತಿಯ ಮೂಲಕ ಜಳಕವಾಗಿಸು ಬಾಳ್ಗೆ. ಮಲವಿರದ ಮೈ ಇರದು, ಕೊಳೆ ಇರದ ಮನೆ ಇರದು, ಗಳಿಗೆ ಗಳಿಗೆಯ ಬೆವರು ಬಾಳ್ವಿಕೆಯ ಕುರುಹು. ಕೊಳೆವುದಚ್ಚರಿಯಲ್ಲ, ಕೊಳೆಯದಿರುವುದಚ್ಚರಿಯೋ, ಜಳಕವಾಗಿಸು ಬಾಳ್ಗೆ. ಸ್ನಾನ ಮಾಡಿಸು, ಮನಸ್ಸಿಗೆ ಸ್ನಾನ ಮಾಡಿಸು, ಪೂಜೆ ಮಾಡು, ಭಜನೆ ಮಾಡು, ಮನಸ್ಸನ್ನು ಶುದ್ಧಿಗೊಳಿಸು.
ಹಾಂ, ಮೇಲಿಂದ ಮೇಲೆ ಜಪ ಮಾಡ್ತೇನೆ ಸ್ವಾಮಿ, ಮತ್ತೆ ಮತ್ತೆ ಕಷ್ಟಗಳು ಬರ್ತವೆ, ಅಡ್ಡಿ ಇಲ್ಲ, ಇನ್ನು ಸ್ವಲ್ಪ ಜಪ ಜಾಸ್ತಿ ಮಾಡು. ಅಧಿಕಸ್ಯ ಅಧಿಕಂ ಫಲಂ, ಹೆಚ್ಚು ಭಜನೆ ಮಾಡಿದಷ್ಟು ಮನಸ್ಸಿಗೆ ಶಾಂತಿ. ಸ್ವಾಮಿ, ಆ ಭಜನೆ, ಆ ಪೂಜೆ, ಆ ಜಪ, ಆ ಧ್ಯಾನ ಮನಸ್ಸಿನ ತಳಮಳವನ್ನು ತಳ್ಳುತ್ತದೆ, ದೂರ ಇಡ್ತದೆ, ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡ್ತದೆ. ಆ ಒಳಗಿನ ಪ್ರಶಾಂತತೆ ಸಿಕ್ತು, ಮತ್ತೆ ನೀವು ಭಜನೆ ಬಿಡಲ್ಲ, ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗುವುದನ್ನು ಬಿಡಲ್ಲ, ನೀವೇ ಪೂಜೆ ಮಾಡುವುದನ್ನು ಬಿಡಲ್ಲ, ನೀವೇ ಸಾಧನೆ ಮಾಡುವುದನ್ನು ಬಿಡಲ್ಲ. ಎಲ್ಲ ಸಾಧನೆಯೂ ಹೇಳಿ ಮನಸ್ಸಿನ ಶಾಂತಿಗಾಗಿ, ಮನಸ್ಸಿನ ಕೊಳಕನ್ನು ತೆಗೆಯುವುದಕ್ಕಾಗಿ ಅನ್ನುವ ರೀತಿಯಲ್ಲಿ ಎಲ್ಲ ಸಾಧನೆಗಳು. ಮತ್ತೆ ಮತ್ತೆ ಮಾಡಬೇಕು, ಹೆಚ್ಚು ಹೆಚ್ಚು ಮಾಡಬೇಕು, ಬೇರೆಯವರನ್ನೂ ಈ ದಾರಿಗೆ ತರಬೇಕು. ಮನಸ್ಸನ್ನು ಶುದ್ಧಿ ಮಾಡಿಕೋ. ಟೈಮ್ ಆಯಿತು. ಸ್ವಾಮೀಜಿಯವರ, ಗುರುದೇವರ, ಪೂಜ್ಯ ಸ್ವಾಮಿ ಚಿನ್ಮಯಾನಂದರ ಉದ್ದೇಶ ಇಷ್ಟೇ. ಗೀತಾಜ್ಞಾನ ಯಜ್ಞ, ಉಪನಿಷಜ್ಞಾನ ಯಜ್ಞ, ರಾಮಾಯಣ ಜ್ಞಾನ ಯಜ್ಞ ಎಲ್ಲವೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಮನಸ್ಸಿಗೆ, ಎಲ್ಲರ ಮನಸ್ಸಿಗೂ ಶಾಂತಿ ಲಭಿಸಲಿ, ಪ್ರಶಾಂತತೆ ಸಿಗಲಿ, ನೆಮ್ಮದಿ ಸಿಗಲಿ ಅನ್ನುವ ದೃಷ್ಟಿಯಲ್ಲಿ ಆ ಒಂದು ಕೆಲಸವನ್ನು ಅವರು ಮಾಡ್ತಾ ಬಂದರು. ಚಿನ್ಮಯ ಮಿಷನ್ ಸಂಸ್ಥೆಯನ್ನು ಆರಂಭ ಮಾಡಿದರು. 75 ವರ್ಷಗಳಲ್ಲಿ ಗೀತಾಜ್ಞಾನ ಯಜ್ಞ, ಉಪನಿಷಜ್ಞಾನ ಯಜ್ಞ ಪ್ರವಚನಗಳು ನಡೀತಾನೇ ಇವೆ ಪ್ರಪಂಚಾದ್ಯಂತ. ಬಾಲವಿಹಾರದಿಂದ ಹಿಡಿದು, ಬಾಲವಿಹಾರ ಮಕ್ಕಳಿಗೆ ಆ ಸ್ತೋತ್ರ ಭಜನೆಯನ್ನು ಕಲಿಸಿ, ಅದರ ನಂತರ ಬೆಳೀತಾ ಬೆಳೀತಾ ಬಂದ ಹಾಗೆ ಅದರ ಅರ್ಥವನ್ನೂ ತಿಳ್ಕೊಳ್ಳುವ ಹಾಗೆ, ಅದರ ನಂತರ ಅವರು ಗೀತಾ ಜ್ಞಾನಯಜ್ಞಕ್ಕೆ ಬಂದು ಸ್ಪಷ್ಟವಾಗಿ ಎಲ್ಲವನ್ನೂ ತಿಳ್ಕೊಳ್ಳುವ ಹಾಗೆ ಉಪನಿಷತ್ತಿನ ಮಂತ್ರಗಳು, ಭಗವದ್ಗೀತೆಯ ಶ್ಲೋಕಗಳು ಕಲಿಸಿ ಅದರ ಅರ್ಥವನ್ನು ಹೇಳಿ ಮಾಡು, ಶ್ರದ್ಧೆಯಿಂದ ಮಾಡು. ಈ ಅಭಿಯಾನ ನಡೀತಾ ಇದೆ. ಮಿಂದು ಪಾಲ್ಗೊಂಡವರು, ಅದರಲ್ಲಿ ಪಾಲ್ಗೊಂಡು ಮಿಂದವರು ಲಕ್ಷಾಂತರ ಜನ. ಇಲ್ಲಿ ಬಾಲವಿಹಾರಗಳು ನಾನಿರುವಾಗ ಮಾಡ್ತಿದ್ದೆ, ಇವಾಗ ನಾವು ಬಿಟ್ಟು ಹೋಗಿ ತುಂಬ ವರ್ಷ ಆಯಿತು. ಅದರ ನಂತರ ಮುಂದುವರಿಯಲಿಲ್ಲ. ಅದು ಮತ್ತೆ ನಮ್ಮ ಸಮತಾನಂದರಿದ್ದರಲ್ಲ, ಇಲ್ಲಿ ಕೂತಿದ್ದಲ್ಲ, ಅವರಿರುವಾಗಲೂ ಮಾಡುತ್ತಿದ್ದರು. ಆಯಮ್ಮನ ಈ ದಾರಿಗೆ ಬಂತು, ಅವರು ಬಿಟ್ಟು ಹೋದರು. ಇವಾಗ ನೆಕ್ಸ್ಟು ಆರಂಭ ಆಗಬೇಕು. ನಮ್ಮದು ಭಯಂಕರ ಸ್ವಾಮಿ. ಮನುಷ್ಯನು ಒಂದು ಜಾತಿಯನ್ನು ದೇವರು ಕೂಡ ನಂಬಲ್ಲ, ಬಾಕಿಯವರು ಬಿಡಿ, ಮನುಷ್ಯನ ದೇವರು ಕೂಡ ನಂಬಲ್ಲ. ಯಾಕೆ? ಕಳ್ಳ ಜಾತಿ ನಂಬರ್ 1. ಇವತ್ತು ಹೇಳ್ತಾನೆ, ನಾಳೆ ಅದನ್ನು ಮಾಡೋದೇ ಇಲ್ಲ. ಈಗ ಎಲ್ರಿಗೂ ಕೇಳಿ, ಸ್ವಾಮೀಜಿ ಅದು ಮಾಡಬೇಕು ಅಂತ ಉಂಟು ಸ್ವಾಮೀಜಿ, ಅಂಥದ್ದೇನು ಕಷ್ಟ ಇಲ್ಲ, ಮಾಡಬೇಕು ಸ್ವಾಮೀಜಿ. ಯಾವಾಗ ಶುರು ಮಾಡಲಿ ಸ್ವಾಮೀಜಿ? ನನ್ನ ಹತ್ರ ಕೇಳೋದ? ಶುರು ಮಾಡ್ತೇನೆ, ಖಂಡಿತ ಮಾಡ್ತೇನೆ, ಇದು ಒಳ್ಳೆಯ ಕೆಲಸ ಸ್ವಾಮೀಜಿ. ನಮ್ಮ ಮನೆಯಲ್ಲಿ ನಮಗೆ ಹಾಡುವಷ್ಟು ಅವಕಾಶ ಇದೆ, ಸ್ತೋತ್ರ ಹೇಳುವಷ್ಟು ದೇವರ ಶಕ್ತಿ ಕೊಟ್ಟಿದ್ದಾನೆ. 4 ಜನರಿಗೆ ಉಚಿತವಾಗಿ ಚಂದದಲ್ಲಿ ಹೇಳಿಕೊಡ್ತೇನೆ. ಏನು ತಪ್ಪು? ಯಾರು ನಿರ್ಧಾರ ಮಾಡಬೇಕು? ಯಾರು? ನಾಯಿಯ? ಕಾಗೆಯ? ನಾವೇ. ಅದಕ್ಕೂ ಕೂಡ ಸ್ವಾಮೀಜಿ ಯಾವತ್ತಿಂದ ಶುರು ಮಾಡಲಿ ಹೇಳಿ ಸ್ವಾಮಿ. ಮತ್ತೆ ಪುನಃ ನಮ್ಮ ಹತ್ರನೇ ಸ್ವಾಮೀಜಿ ಮಾಡಿದ್ದೇನೆ, ಮನೆಯಲ್ಲಿ ನಡೀತಾ ಇದೆ, ಅದು ಜಾಸ್ತಿ ಆಗಬೇಕು, ಒಂದು ಸಲ ಬಂದು ನೋಡಿ ಸ್ವಾಮಿ, ನೀವೇ ನೋಡಿ, ಅದು ಬರಬೇಕು ಮುಂದೆ.
ನಾವು ಮಾಡ್ತಾ ಇದ್ದೇವೆ, ಮನೆಯಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ನೂರಾರು ಬಾಲವಿಹಾರಗಳಿವೆ. ಸ್ಟಡಿ ಗ್ರೂಪ್, ನೂರಾರು ಸ್ಟಡಿ ಗ್ರೂಪ್ಗಳಿವೆ. ಯಜ್ಞಗಳು ಪ್ರತಿ ತಿಂಗಳು 2 ಗೀತಾ ಜ್ಞಾನ ಯಜ್ಞಗಳು ನಡೀತಾನೇ ಇದೆ, ಬೇರೆ 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 ಏರಿಯಾಗಳಲ್ಲಿ. ಮಾಡಬೇಕು. ಒಳ್ಳೆಯ ಕೆಲಸ ಅನ್ನುವಂಥದ್ದಕ್ಕೆ ಫಲ ಅಲ್ಲೇ. ನೀವು ಭಜನೆ ಮಾಡಿ ಅಲ್ಲೇ ಫಲ, ನೀವು ಬಾಲವಿಹಾರ ಮಾಡಿ ಅಲ್ಲೇ ತೃಪ್ತಿ, ಅದೇ ಫಲ. ಆದ್ದರಿಂದ ಸ್ವಾಮೀಜಿಯವರ ಏನೊಂದು ಅಚಿನ್ಮಯ ಮಿಷನಿನ ಏನೊಂದು ಕೆಲಸಗಳನ್ನುವ ರೀತಿಯಲ್ಲಿ ನಮ್ಮ ಇಲ್ಲಿ ಕೊಟ್ಟಿದ್ದಾರೆ ಅವರಿಗೇನು ಲಾಭ ಇಲ್ಲ. ಆದರೆ ಬಾಲವಿಹಾರ ಮಾಡುವುದರಿಂದ ನೂರಾರು ಮಕ್ಕಳಿಗೆ ಸಂಸ್ಕೃತ, ಸ್ತೋತ್ರ, ಭಜನೆ ಅವರು ಬೆಳೀತಾ ಬೆಳೀತಾ ಅದರ ಅರ್ಥವನ್ನು ಹೇಳುವಂಥ ಪರಿಸ್ಥಿತಿಗೆ ಅವರು ಬಂದಾಗ ಅದನ್ನು ಹೇಳುವಂಥದ್ದು. ಅಪ್ಪ ಸ್ವಾಮೀಜಿ, ಈಗ ಅರ್ಥ ಆಯಿತು. ಏನು ಅರ್ಥ ಆಯಿತು? ಅಲ್ಲ ಭಜನೆ ಯಾಕೆ ಅಂತ, ಅಲ್ಲ ಪೂಜೆ ಯಾಕೆ ಅಂತ, ಈ ಉಪವಾಸಗಳಲ್ಲಿ ಏನು ಅಂತ ಈಗ ಅರ್ಥ ಆಯಿತು. ಒಂದು ಸಲ ಮನಸ್ಸಿಗೆ ಸರಿಯಾಗಿ ಅರ್ಥ ಆದ ಮೇಲೆ ಬಾಕಿಯವರಿಗೆ ಹೇಳಿ, ಬನ್ನಿ ಈ ದಾರಿ ನೀವು ಮಾಡಿ. ರವೀಂದ್ರನಗರದಲ್ಲಿ ಬಾಲವಿಹಾರಕ್ಕೆ ಬರ್ತಾ ಇದ್ದವನೊಬ್ಬ ಹುಡುಗ, ನಾವಿಲ್ಲಿ ಭೂಪಾಳಂ ಅಡಿಕೆ ಮಂಡಿ ಮೇಲೆ 76, 77, 80 ಅವಾಗೆಲ್ಲ ಭಜನೆ ಕ್ಲಾಸ್ ಮಾಡ್ತಿದ್ದೆವು. ಆವಾಗ ರವೀಂದ್ರನಗರದಲ್ಲೂ ನಡೀತಿತ್ತು ಬಾಲವಿಹಾರ ಕ್ಲಾಸುಗಳು. ಅದರ ಕ್ಲಾಸಲ್ಲಿ ಇವಾಗ ರೆಡಿಯಾದವನೊಬ್ಬ ಮೈಸೂರಲ್ಲಿ ದೊಡ್ಡ ಡಾಕ್ಟ್ರ್ ಅಂತೆ. ನಮಗೆಲ್ಲ ಎಲ್ಲಿ ನೆನಪಿರ್ತದೆ ಹೇಳಿ? ಅವನಾಗಿ ಬಂದು ಮೈಸೂರಲ್ಲಿ, ಸ್ವಾಮೀಜಿ ನೀವು ರವೀಂದ್ರನಗರಕ್ಕೆ ಬಂದು ಅವರೊಬ್ಬರ ಮನೆಯಲ್ಲಿ ಮಾಡ್ತಿದ್ದೀರಲ್ಲ, ಆ ಬಾಲವಿಹಾರಕ್ಕೆ ನಾನು ಬರ್ತಿದ್ದೆ, ಈಗ ಡಾಕ್ಟ್ರ್ ಆಗಿದ್ದೇನೆ ಸ್ವಾಮೀಜಿ. ಮೈಸೂರಲ್ಲಿ ದೊಡ್ಡ ಡಾಕ್ಟ್ರಿಗೆ ಅವನು. ಸಂತೋಷ. ನಿಮ್ಮ ಬಂಡೀಪುರ, ಶಕಟಪುರ ಸ್ವಾಮಿಗಳು ನಮ್ಮ ಬಾಲವಿಹಾರದ ಹುಡುಗ, ಶಿವಮೊಗ್ಗದವನು. ಅದು ಬೇರೆ, ನಾವು ಏನೋ ಹೇಳ್ತೇವೆ, ಏನೋ ಹೇಳ್ತೇವೆ. ಶಕಟಪುರ ಆಶ್ರಮದ ಸ್ವಾಮೀಜಿ ನಮ್ಮ ಬಾಲವಿಹಾರದ ಹುಡುಗ. ನಂಗೆ ಗೊತ್ತಿರಲಿಲ್ಲ. ಬಾಂಬೆಯಲ್ಲಿ ಯಾರೋ ಡಿವೋಟಿ, ಸ್ವಾಮೀಜಿ ದಟ್ ಸ್ವಾಮೀಜಿ ಇಸ್ ಕಾಲಿಂಗ್ ಬ್ರಹ್ಮಾಜಿ. ಓ ಬ್ರಹ್ಮಾಜಿ ಕೋ ಬುಲಾವ್, ಬ್ರಹ್ಮಾಜಿ ಕೋ ಬುಲಾವ್, ಐ ವಾಂಟ್ ಟು ಸಿ ಹಿಮ್. ನಾನಂದೆ, ನನಗೆ ಯಾರು ಸ್ವಾಮಿಗಳ ಪರಿಚಯ ಇಲ್ಲ ಮರ, ನಾನು ಬರಲ್ಲ. ಬಾಯಪ್ಪ ಬಿಡಬೇಕಲ್ಲ, ಓ ಉನ್ಕೋ ಬುಲಾಕೆ ಲಾವ್, ಅವ್ರನ್ನ ಕರ್ಕೊಂಬ. 3ನೇ ದಿವಸ ಹಠ ಮಾಡಿತು, ಸ್ವಾಮೀಜಿ ನಾನೇ ಕರ್ಕೊಂಡು ಹೋಗ್ತೇನೆ, ಬರ್ತೇನೆ, ಬನ್ನಿ ನೀವು. ಆವಾಗ ಅಂದರು, ಓ ಈ ಹುಡುಗ ಇಲ್ಲಿ ಬಾಲವಿಹಾರ ನಾವು ಮಾಡ್ತಾ ಇರುವಾಗ ಕಲಿತ ಹುಡುಗ. ಎಲ್ಲಿ? ಶಿವಮೊಗ್ಗದಲ್ಲಿ ಭೂಪಾಳಂ ಅಡಿಕೆ ಮಂಡಿ ಮೇಲೆ. ನಾನು ಹೇಳ್ತಾ ಇರೋದು 80, ಎಷ್ಟು ವರ್ಷಗಳ ಹಿಂದೆ, ನೀವೆಲ್ಲ ಹುಟ್ಟಿರಲಿಲ್ಲ. ಅದರ ಅರ್ಥ, ಒಳ್ಳೆಯ ಕೆಲಸ ಮಾಡಿ ಅದರ ಫಲ ಇವತ್ತಲ್ಲ ನಾಳೆ 4 ಜನರಿಗೆ ಸಿಗ್ತದೆ. ನೀವು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಫಲ ಕಣ್ಮುಂದೆ ಬೇಕಾದಷ್ಟು ಕಾಣುತ್ತದೆ. ಸಾಕು, ಬೇಕಾದಷ್ಟೇ. ಅವ ನನಗೆ ಹಣ ಕೊಟ್ಟಿಲ್ಲ, ಅವ ನನಗೆ ಗುರುದಕ್ಷಿಣೆ ಕೊಟ್ಟಿಲ್ಲ, ಅವ ನನಗೆ, ನಾವು ಏನು ಕೇಳಲೇ ಇಲ್ಲ, ಏನೂ ಕೇಳಲೇ ಇಲ್ಲ. ಒಳ್ಳೆಯ ಕೆಲಸ ಆಗಿದೆ, ಅಲ್ಲೇ ಬಿಟ್ಟುಬಿಡು. ಆ ರೀತಿ ಸ್ವಾಮೀಜಿಯವರ ಕೆಲಸ 75 ವರ್ಷಗಳಾಯಿತು. ಅದು ನಡೀತಾನೇ ಇರಬೇಕು, ಮುಂದೆ ಹೋಗ್ತಾನೇ ಇರಬೇಕು. ಒಳ್ಳೆಯ ರೀತಿಯಲ್ಲಿ ಮನಸ್ಸಲ್ಲೇ ಸಂಕಲ್ಪ ಮಾಡಿ
ಇಂತಹ ಒಳ್ಳೆಯ ಕೆಲಸಗಳನ್ನುವಂಥದ್ದೇನಿದೆ ನಾವು ಮಾಡಬೇಕು, ಮುಂದೆ ತಗೊಂಡು ಹೋಗಬೇಕು. ಅಂದರೆ ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವ ಪೀಳಿಗೆಗೆ ಇದು ಜ್ಯೋತಿ, ಇದು ದಾರಿದೀಪ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಈ ನವೀಕೃತ ಸತ್ಸಂಗ ಭವನಕ್ಕೆ ಹೃತ್ಪೂರ್ವಕವಾಗಿ ಧನ ಸಹಾಯ ಮಾಡಿದ ದಂಪತಿಗಳು ಬನ್ನಿ, ಕೃಷ್ಣಕುಮಾರ್ ಅವರಿಗೊಂದು ನೆನಪಿನ ಕಾಣಿಕೆ ನಿಮ್ಮೆಲ್ಲ